Governor, order. हाँ सर आने ओके सर हाँ Governor will unfix Bennett and officers on return soon. Governor on fix. Bennett. Governor attention. Governor stand at desk. ಶಿವಮೊಗ್ಗದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಮಂಜುನಾಥ್ ರಾವ್ ಅವರ ಪಾರ್ಥಿವಕ್ಕೆ ಸರ್ಕಾರಿ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ಮಂಜುನಾಥ್ ರಾವ್ ಅವರ ಪತ್ನಿ ಪಲ್ಲವಿ ಅವರು ಕೂಡ ಇದ್ದಾರೆ. ಸಚಿವ ಮಧು ಬಂಗಾರಪ್ಪ, ಸಂಸದ BY ರಾಘವೇಂದ್ರ, ಶಾಸಕ ಚನ್ನಬಸಪ್ಪ ಸೇರಿದ ಹಾಗೆ ಗಣ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಅಲ್ಲಿಂದ 3 ಕಡೆ ಇಳಿಸಿ ಶಾಸ್ತ್ರ
ಒಂದು ತುಂಡು ಸೌದೆ ಕೊಡು, ಒಂದು ತುಂಡು ಸೌದೆ ಕೊಡು, ಸಂಬಂಧಿ ಕೊಡು. ಎಲ್ಲ ಖುಷಿಯಾಗಿ ಸಾಕು ಜಾಸ್ತಿ ಬೇಡ. ಮುಗೀತು. ಅಗಲಿದ ಮಂಜುನಾಥ್ ರಾವ್ ಅವರಿಗೆ ಪಾರ್ಥಿವ ಶರೀರಕ್ಕೆ ಪೊಲೀಸ್ ಗೌರವವನ್ನ ಸಲ್ಲಿಸಿದಂತಹ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕುಶಾಲು ತೋಪು ಸಿಡಿಸಿ ಪೊಲೀಸ್ ಗೌರವವನ್ನ ಸಲ್ಲಿಸಲಾಗಿದೆ. ಮತ್ತೊಂದು ಕಡೆ ಮಗ ಅಭಿಜಯ್ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಅಗಲಿದ ಮಂಜುನಾಥ್ ರಾವ್ ಅವರ ಪಾರ್ಥಿವಕ್ಕೆ ಸಕಲ ಸರ್ಕಾರಿ ಗೌರವವನ್ನ ಸಲ್ಲಿಸಲಾಗಿದೆ. ಮಗ ಅಜಯ್ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಿರುವಂತಹ ಮತ್ತೊಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮೊನ್ನೆ ಮಗನ ಎದುರಿಗೆನೆ ಉಗ್ರರು ತಂದೆಯ ಹಣೆಗೆ ಗುಂಡಿಟ್ಟಿ ಕೊಂದ್ರು. ಕುತ್ತೆ ಮೇರೆ ಬಾಪ್ ಕೋ ಮಾರ್ತಾ ಹೈ ಕ್ಯಾ ಅಂತ ಕೂಡ ಇದೇ ಅಜಯ್ ಉಗ್ರರಿಗೆ ಪ್ರತಿ ಸವಾಲ್ ಹಾಕಿದ್ದಾರೆ. ಅವರ ತಾಯಿ ನನ್ನ ಗಂಡನನ್ನ ಕೊಂದಿದ್ದೀಯಾ, ನನ್ನನ್ನು ಕೊಂದು ಬಿಡು ಅಂತ ಉಗ್ರನಿಗೆ ಹೇಳಿದ್ರು. ಆದರೆ ಆ ಉಗ್ರ ಹೇಳ್ತಾನೆ, ನಿಮ್ಮನ್ನ ನಾನು ಕೊಲ್ಲಲ್ಲ, ಸಾಯಿಸಲ್ಲ, ಹೋಗಿ ಮೋದಿಗೆ ಹೇಳು ಅಂತ ಹೇಳಿರ್ತಾನೆ. ಅದೆಲ್ಲವೂ ಕೂಡ ಈ ಮಗನ ಮುಂದೆ ನಡೆದಿರುತ್ತೆ. ಈಗ ತಂದೆಯ ಅಂತಿಮ ವಿಧಿವಿಧಾನವನ್ನ ನೆರವೇರಿಸ್ತಾ ಇದ್ದಾನೆ ಮಗ ಅಭಿಜಯ್. ಉಗ್ರರ ಗುಂಡೇಟಿಗೆ ಬಲಿಯಾದಂತಹ ಕನ್ನಡಿಗ ಮಂಜುನಾಥ್ ರಾವ್ ಮಗ PUC 2ನಲ್ಲಿ 97% ಮಾರ್ಕ್ಸ್ ತೆಗೆದಿದ್ದ. ಅದರ ಖುಷಿಗಾಗಿ ಟ್ರಿಪ್ ಹೋಗಿರ್ತಾರೆ, ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರೆ. PUC 2 ರಿಸಲ್ಟ್ ಬಂತು, ಅದಾದ ನಂತರ CT ಬರೀಬೇಕು, ಮತ್ತೆ ಅದೇ ಓದು, ಸ್ವಲ್ಪ ಚೇಂಜ್ ಇರಲಿ ಅಂತ ಪ್ರವಾಸಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಂಜುನಾಥ್ ರಾವ್ ಅವರ ಪಾರ್ಥಿವಕ್ಕೆ ಪೊಲೀಸ್ ಗೌರವ ಸಲ್ಲಿಸಿದಂತಹ ಸಂದರ್ಭದ ದೃಶ್ಯ. ಕುಶಾಲ್ ತೋಪು ಸಿಡಿಸಿ ಪೊಲೀಸ್ ಗೌರವವನ್ನ ಮತ್ತೊಂದು ಕಡೆ ಮಗ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸ್ತಿದ್ದಾರೆ. ನೇರ ಪ್ರಸಾರದ ದೃಶ್ಯ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ವಿಧಿವಿಧಾನಗಳು ನೆರವೇರುತ್ತೆ, ಅಂತ್ಯಕ್ರಿಯೆ ಪೂರ್ಣ ಆಗತ್ತೆ. ಮಂಜುನಾಥ್ ರಾವ್ ಅವರ ಅಂತಿಮ ಯಾತ್ರೆ ಸಾಗಿ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿದ್ದು ಒಂದೇ ಮಾತು, ಅಮರ್ ರಹೆ ಅಂತ. ಮತ್ತೊಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರಿನ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನಗಳನ್ನ ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ಮತ್ತಿಕೆರೆಯ ನಿವಾಸದಿಂದ ಹೆಬ್ಬಾಳದ ಚಿತಾಗಾರಕ್ಕೆ ಪಾರ್ಥಿವವನ್ನ ತರಲಾಗುತ್ತೆ. ಅದಕ್ಕೂ ಮುನ್ನ ನಡೀತಾ ಇರುವಂತಹ ಅಂತಿಮ ವಿಧಿವಿಧಾನಗಳನ್ನ ಪೂರೈಸ್ತಾ ಇದ್ದಾರೆ ಕುಟುಂಬಸ್ಥರು. ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ.
ಮತ್ತಿಕೆರೆಯ ಭರತ್ ಭೂಷಣ್ ನಿವಾಸದಿಂದ ಪಾರ್ಥಿವವನ್ನ ನೇರವಾಗಿ ಹೆಬ್ಬಾಳದ ಚಿತಾಗಾರಕ್ಕೆ ತೆಗೆದುಕೊಂಡು ಬರ್ತಾರೆ. ಭರತ್ ಭೂಷಣ್ ಅವರ ತಾಯಿ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸ್ತಾ ಇದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ತಂದೆ ತಾಯಿ ಇಬ್ಬರೂ ಕೂಡ ಭಾರದ ಮನಸ್ಸಿನಿಂದ ಅಂತ್ಯಕ್ರಿಯೆಯಲ್ಲಿ ತೊಡಗಿದ್ದಾರೆ. ಟೆಕ್ಕಿ ಭರತ್ ಭೂಷಣ್ ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಮತ್ತೊಂದು ಕಡೆ ಶಿವಮೊಗ್ಗದ ದೃಶ್ಯ. ಭರತ್ ಭೂಷಣ್ ಅವರ ನಿವಾಸದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಭರತ್ ಭೂಷಣ್ ಅವರ ಪತ್ನಿ ಮಗುವನ್ನ ಕೈಯಲ್ಲಿ ಹಿಡಿದು ಅಂತಿಮ ವಿಧಿವಿಧಾನವನ್ನ ನೆರವೇರಿಸ್ತಾ ಇದ್ದಾರೆ. ಆ ಪುಟ್ಟ ಮಗುವಿನ ಎದುರಿನಲ್ಲಿ ಆ ಮಗುವನ್ನ ಎತ್ಕೊಂಡಿರ್ತಾರೆ ಭರತ್ ಭೂಷಣ್. ಆಗ ಉಗ್ರ ಅವರಿಗೆ ಶೂಟ್ ಮಾಡುವಂತೆ, ಮಗು ಇದೆ ಬಿಟ್ಟು ಬಿಡು ಅಂತ ಹೇಳಿದ್ರು ಕೂಡ ಕೇಳದ ಉಗ್ರ ಆ ಮಗುವಿನ ಪುಟ್ಟ ಮಗುವಿನ ಕಣ್ಣ ಮುಂದೆನೆ, ಪತ್ನಿಯ ಕಣ್ಣ ಮುಂದೆನೆ ಭರತ್ ಭೂಷಣ್ ಹತ್ಯೆ ಮಾಡ್ತಾನೆ. ಶಿವಮೊಗ್ಗ ಹಾಗೂ ಬೆಂಗಳೂರು ಎರಡೂ ದೃಶ್ಯವನ್ನ ನೋಡ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯ ಇದು. ಒಂದ್ ಕಡೆ ಮಂಜುನಾಥ ರಾವ್ ಅವರ ಪಾರ್ಥಿವಕ್ಕೆ ಸಕಲ ಸರ್ಕಾರಿ ಗೌರವವನ್ನ ಸಲ್ಲಿಸಲಾಯಿತು. ಈಗ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಪುತ್ರ ಅಭಿಜಯ್ ಅಂತ್ಯಕ್ರಿಯೆಯನ್ನ ಮಾಡ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಬೆಂಗಳೂರಿನ ಮತ್ತಿಕೆರೆಯ ಭರತ್ ಭೂಷಣ್ ನಿವಾಸದ ದೃಶ್ಯ. ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗ್ತಾ ಇದೆ. ಭರತ್ ಭೂಷಣ್ ಅವರ ಸಹೋದರ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಮಂಜುನಾಥ್ ರಾವ್ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ. ರೋಟರಿ ಚಿತಾಗಾರದಲ್ಲಿ ನಡೀತಾ ಇರುವಂತಹ ಅಂತ್ಯಕ್ರಿಯೆ. ಮಂಜುನಾಥ್ ರಾವ್ ಮಗ ಅಭಿಜಯ್ನಿಂದ ಎರಡು ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದು ಶಿವಮೊಗ್ಗ, ಮತ್ತೊಂದು ಬೆಂಗಳೂರಿನ ಮತ್ತಿಕೆರೆ. ಪಾರ್ಥಿವವನ್ನ ಹೆಗಲ ಮೇಲೆ ಹೊತ್ತು ಕುಟುಂಬಸ್ಥರು ಸಾಕ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಹೆಬ್ಬಾಳದ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಮತ್ತೊಂದು ಕಡೆ ಶಿವಮೊಗ್ಗದ ವಿದ್ಯಾನಗರದ ರೋಟರಿ ಚಿತಾಗಾರದಲ್ಲಿ ಮಂಜುನಾಥ್ ರಾವ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ ಮಗ ಅಭಿಜಯ್ನಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.